ನಮಸ್ಕಾರ. ಆಚಾರ್ಯ ವಾಗ್ಭಟರು ಬರೆದ ಅಷ್ಟಾಂಗ ಹೃದಯ ಅನ್ನೋ ಸಂಹಿತೆಯಲ್ಲಿ ರಸಾಯನ ಚೂರ್ಣವನ್ನು ಹೇಳ್ತಾರೆ. ಈ ರಸಾಯನ ಚೂರ್ಣ ಎಲ್ಲರಿಗೂ ಟಾನಿಕ್ ಆಗಿರುವಂಥದ್ದು, ಮುಪ್ಪನ್ನು ಮುಂದೂಡುವಂಥದ್ದು, ಹಾರ್ಟ್, ಬ್ರೈನ್, ಕಿಡ್ನಿಯಂತಹ ಆರ್ಗನ್ಸ್ಗೆ ಶಕ್ತಿಯನ್ನು ಕೊಡುವಂಥದ್ದು, ಇತ್ತೀಚೆಗೆ ಕಾಮನ್ ಆಗಿರುವಂತಹ ಹಲವಾರು ಕಾಯಿಲೆಗಳನ್ನು ತಡೆಯುವಂಥದ್ದು. ಇಂತಹ ವಿಶೇಷವಾದ ರಸಾಯನ ಚೂರ್ಣ ತುಂಬ ಸಿಂಪಲ್ ಆಗಿ ನಮ್ಮ ದೇಶದ ಯಾವ ಮೂಲೆಯಲ್ಲಿದ್ದರೂ ಸುಲಭವಾಗಿ ಮಾಡ್ಕೊಳ್ಬಹುದಾದಂಥದ್ದು, ಸುಲಭವಾಗಿ ಸಿಗುವಂಥದ್ದು. ಸೊ ಇವತ್ತು ನಾವು ಈ ರಸಾಯನ ಚೂರ್ಣದ ಉಪಯೋಗಗಳೇನು, ಅದರ ಕಂಟೆಂಟ್ಸ್ ಏನು, ಅದನ್ನು ಹೇಗೆ ಬಳಕೆ ಮಾಡಬೇಕು, ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು, ಅದರ ವಿಶೇಷತೆ ಏನು, ಹೀಗೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಅಂದರೆ ಇದನ್ನು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಮತ್ತು ಎಲ್ಲ ರೀತಿಯ ಪ್ರಕೃತಿಯವರು ಕೂಡ ಸೇವನೆ ಮಾಡಬಹುದು. ಅಷ್ಟು ಅದ್ಭುತವಾದದ್ದು. ವೃಷಃ ಸ್ಥಿರಃ ಶಾಂತ ವಿಕಾರ ದುಃಖ ಸಮಾ ಶತಂ ಜೀವತಿ ಕೃಷ್ಣಕೇಶಃ ಅಂತ. ಅಂದರೆ ವೃಷಃ ಈ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ. ಕೇವಲ ಅಷ್ಟೇ ಅಲ್ಲ, ಶುಕ್ರಧಾತುವಿನ ಶಕ್ತಿಯನ್ನು ಹೆಚ್ಚು ಮಾಡುವವರೆಗೆ ಅದು ಕೆಲಸ ಮಾಡಬೇಕು ಅಂತ ಆದರೆ ಸಪ್ತಧಾತುಗಳ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಯಾಕೆಂದರೆ ಇಂಗ್ರೀಡಿಯೆಂಟ್ಸ್ ಅಂಥವು. ಸೊ ಈ ಸಪ್ತಧಾತುಗಳ ಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದಾಗಿ ಓಜಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸ್ಥಿರ ಅಂದರೆ ನಮ್ಮ ದೇಹ ಸ್ಟೇಬಲ್ ಆಗಿರಲಿಕ್ಕೆ, ಸ್ಥಿರವಾಗಿರಲಿಕ್ಕೆ, ಧಾತುಗಳು ಚೆನ್ನಾಗಿರಲಿಕ್ಕೆ, ದೋಷಗಳು, ಧಾತುಗಳು, ಮಲಗಳು ಏರ್ಪೇರ್ ಆಗದೆ ಬ್ಯಾಲೆನ್ಸಲ್ಲಿ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಅರ್ಥ. ಶಾಂತ ವಿಕಾರ ದುಃಖ ಅಂದರೆ ಈ ರೋಗಗಳನ್ನು, ನಮಗೆ ದುಃಖ ಕೊಡುವಂಥ ರೋಗಗಳನ್ನು ತಡೀತದೆ ಮತ್ತು ಗುಣಪಡಿಸದೆ ಅಂತ ಅರ್ಥ. ಶತಂ ಜೀವತಿ ಕೃಷ್ಣಕೇಶಃ ಅಂದರೆ 100 ವರ್ಷಗಳವರೆಗೆ ಇದೆಲ್ಲ ಇರುತ್ತೆ ಅಂತ. ನಾನು ವೃಷಃ, ಸ್ಥಿರ, ಶಾಂತ ವಿಕಾರ ದುಃಖ ಅಂತೆಲ್ಲ ಹೇಳಿದ್ನಲ್ಲ, ಆ ಗುಣಗಳು 100 ವರ್ಷಗಳ ವರೆಗೆ ಇರುತ್ತೆ. ಜೊತೆಗೆ ಕೃಷ್ಣಕೇಶಃ ಅಂದರೆ ಕೂದಲು ಕಪ್ಪಾಗಿರುತ್ತೆ ಅಂತ. ನಾನು ಆಗಲೇ ಹೇಳಿದ ಹಾಗೆ ಇದು ಕಾಮನ್ ಪ್ರಾಬ್ಲಮ್ಸ್, ಇತ್ತೀಚೆಗೆ ಡಯಾಬಿಟೀಸ್, ಥೈರಾಯ್ಡ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸನ್ನು ತಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಗುಣಪಡಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ನೆಲ್ಲಿಕಾಯಿ, ನೇಗಿಲ ಮುಳ್ಳು, ಅಮೃತ ಬಳ್ಳಿ ಇರೋದ್ರಿಂದ ಇವು ಮೂರೂ ಕೂಡ ಈ ಎಲ್ಲ ರೋಗಗಳನ್ನು ತಡೆಯುವ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಇದು ಕಿಡ್ನಿಗೆ ವಿಶೇಷವಾಗಿ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ಅಮೃತ ಇರೋದ್ರಿಂದ ಕೆಲವು ಆಟೋ ಇಮ್ಯೂನ್ ಡಿಸೀಸನ್ನು ತಡೀತದೆ. ಸೊ ಕಿಡ್ನಿಗೆ ಅದರಿಂದ ಹೆಲ್ಪ್ ಆಗುತ್ತೆ. ಜೊತೆಗೆ ಡಯಾಬಿಟೀಸ್ಗೆ ಹೆಲ್ಪ್ ಆಗೋದ್ರಿಂದ ಕಿಡ್ನಿಗೆ ಹೆಲ್ಪ್ ಆಗುತ್ತೆ. ಗೋಕ್ಷುರ ಅಂದರೆ ನೇಗಿಲ ಮುಳ್ಳು ಕಿಡ್ನಿಯ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕೇವಲ ಕಿಡ್ನಿ ಅಂತಲ್ಲ, ನಮ್ಮ ಏನು ಮೂತ್ರಾಂಗ ವ್ಯೂಹ ಅಥವಾ ಯುರಿನರಿ ಸಿಸ್ಟಮ್ ಇದೆಯಲ್ಲ, ಆ ಯುರಿನರಿ ಸಿಸ್ಟಮ್ ಚೆನ್ನಾಗಿರಲಿಕ್ಕೆ ಈ ಗೋಕ್ಷುರ ಅಥವಾ ನೇಗಿಲ ಮುಳ್ಳು ಹೆಲ್ಪ್ ಮಾಡೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಇದರಲ್ಲಿ ನೆಲ್ಲಿಕಾಯಿ ಇದೆ. ನೆಲ್ಲಿಕಾಯಿಗೆ ವಯಸ್ಥಾಪಕ ಅಂತ ಕರೀತಾರೆ. ಕಿಡ್ನಿ ಅಂತಹ ಆರ್ಗನ್ಸ್ ಯೌವನದಿಂದ ಇರಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ವಯಸ್ಸಾದರೂ ಕೂಡ ಕಿಡ್ನಿಯ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಈ ಇಂಗ್ರೀಡಿಯೆಂಟ್ಸ್ ಕಾರಣದಿಂದನೇ ಇದು ರಕ್ತಶುದ್ಧಿಯನ್ನು ಉಂಟು ಮಾಡುತ್ತೆ. ಜೊತೆಗೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ. ವಿಶೇಷವಾಗಿ ಅಮೃತ ಬಳ್ಳಿ ಇರುವಾಗ ಇಮ್ಯುನಿಟಿ ಹೆಚ್ಚಾಗಲೇಬೇಕು. ಮೆದುಳು, ಸೆನ್ಸ್ ಆರ್ಗನ್ಸ್, ಲಿವರ್ನಂತಹ ಅಂಗಗಳ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಯಾವ್ಯಾವುದು ತುಂಬ ಇಂಪಾರ್ಟೆಂಟೋ ಅದನ್ನೆಲ್ಲ ಹೇಳಿದ್ದೇನೆ. ಇದರ ಹೊರತಾಗಿ ಕೂಡ ತುಂಬ ರೀತಿಯಲ್ಲಿ ಇದು ಹೆಲ್ಪ್ಫುಲ್. ಸೊ ನಾವು ಇದನ್ನು ಸೇವನೆ ಮಾಡಬೇಕು. ಇನ್ನು ಇದನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು, ಇದರ ಕಂಟೆಂಟ್ಸ್ ಏನಂತ ತಿಳ್ಕೊಳ್ಳೋಣ. ಇದರಲ್ಲಿ 3 ಇಂಗ್ರೀಡಿಯೆಂಟ್ಸ್ ಇರೋದು. ಮೊದಲನೇದು ನೆಲ್ಲಿಕಾಯಿ, ಎರಡನೇದು ಅಮೃತ ಬಳ್ಳಿ, ಮೂರನೇದು ನೇಗಿಲ ಮುಳ್ಳು. ಇವು ಮೂರೂ ಸುತ್ತಮುತ್ತಲೂ, ನಮ್ಮ ಮನೆ ಸುತ್ತಮುತ್ತಲೂ ಸಿಗಬಹುದಾದಂಥದ್ದು. ಅಥವಾ ಸಿಗಲಿಲ್ಲ ಅಂತ ಆದರೆ ಗ್ರಂಥಿಗೆ ಅಂಗಡಿಯಲ್ಲಿ ಖಂಡಿತ ಇರಲೇಬೇಕು. ಯಾವುದೇ ಗ್ರಂಥಿಗೆ ಅಂಗಡಿಗೆ ಹೋದರೂ ಇವು 3 ಖಂಡಿತ ಸಿಗತ್ತೆ. ಸೊ ಇವು 3 ತಂದು ಸಮ ಪ್ರಮಾಣದಲ್ಲಿ ಸೇರಿಸಿ ನುಣ್ಣನೆಯ ಪುಡಿ ಮಾಡಿಕೊಂಡು, ಸಾಧ್ಯ ಆದರೆ ಪುಡಿ ಮಾಡಿದ ನಂತರ ತೂಕ ಮಾಡಿ ಒಂದು 50 ಗ್ರಾಮ್ ಅಂತ ತೂಕ ಮಾಡಿ ಅದನ್ನು ಸೇರಿಸಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪುಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸಿದರೆ ಪುಡಿಯೇ ಸಿಗುತ್ತೆ, ಅದನ್ನು ತಂದುಕೊಂಡು ನೀವು 50 ಗ್ರಾಮ್ ಸೇರಿಸಿ ಇಟ್ಕೊಳ್ಬೋದು. ಅಥವಾ 100 ಗ್ರಾಮ್ 3 ಸೇರಿಸಿ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು. ಅಥವಾ ಇನ್ನೂ ಒಳ್ಳೆಯ ವಿಧಾನ ಅಂತಂದರೆ ಅಮೃತ ಬಳ್ಳಿಯನ್ನು ಪುಡಿ ತರ್ಬೋದು, ನೇಗಿಲ ಮುಳ್ಳಿನ ಪುಡಿ ತರ್ಬೋದು, ಅಥವಾ ತಂದು ಪುಡಿ ಮಾಡ್ಕೊಳ್ಬೋದು. ನೆಲ್ಲಿಕಾಯಿಯನ್ನು ತಂದು ಅದರ ಒಣ ನೆಲ್ಲಿಕಾಯಿ ಸಿಗುತ್ತೆ, ಅದರ ಬೀಜವನ್ನು ತೆಗೆದು ಆ ಪಲ್ಪ್ ಮಾತ್ರ, ಬೀಜವನ್ನು ಬಿಸಾಕ್ಬಿಡಿ, ಆ ಪಲ್ಪನ್ನು ಮಾತ್ರ ಪುಡಿ ಮಾಡಿಕೊಂಡು ಆಗ ತೂಕ ಮಾಡಿದರೆ ಇನ್ನೂ ಒಳ್ಳೆಯದು. ಬಹುತೇಕವಾಗಿ ನಿಮಗೆ ಗ್ರಂಥಿಗೆ ಅಂಗಡಿಗಳಿಂದ ತರೋವಾಗ ಅದನ್ನು ಪುಡಿ ಮಾಡುವಾಗ ಫ್ಯಾಕ್ಟ್ರಿಗಳಲ್ಲಿ ಬೀಜದ ಸಮೇತ ಪುಡಿ ಮಾಡಿರ್ತಾರೆ. ಅದರ ಬದಲು ನೀವು ಬೀಜವನ್ನು ಬಿಸಾಕಿ ಪುಡಿಯನ್ನು ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಸೊ ಈ 3 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ದೊಡ್ಡ ಡಬ್ಬದಲ್ಲಿ ಈ 3 ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಂದು 10-15 ನಿಮಿಷ ಕಲಕಿ. ಆ ಥರ ಶೇಕ್ ಮಾಡಿದಾಗ ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತವೆ. ಆಮೇಲೆ ಆ ಡಬ್ಬಿಯಿಂದ ನಿತ್ಯ ಅದನ್ನು ತೆಗೆದುಕೊಂಡು ಸೇವನೆ ಮಾಡಬಹುದು. ಇಲ್ಲಿ ಅಮೃತ ಬಳ್ಳಿ ನಮ್ಗೆ ಗೊತ್ತಿರೋ ಹಾಗೆ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ. ವಾತ, ಪಿತ್ತ, ಕಫ 3 ದೋಷಗಳನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಯಾವ್ಯಾವ ರೋಗಕ್ಕೆ ಬರುತ್ತೆ ಅಂತ ಹೇಳೋದೇ ಕಷ್ಟ, ಅಷ್ಟು ಅದ್ಭುತವಾದ್ದು. ಬಹುಶಃ ಅದಕ್ಕೆ ಅಮೃತ ಬಳ್ಳಿ ಅಂತ ಹೇಳೋದು. ಅಂದರೆ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವಂಥ ಗುಣವನ್ನು ಹೊಂದಿರುವ ಕಾರಣದಿಂದಾಗಿ ಅದಕ್ಕೆ ಅಮೃತ ಅಂತ ಕರೀತಾರೆ. ಇನ್ನು ನೆಲ್ಲಿಕಾಯಿ, ಇದು ಸದಾಪಥ್ಯ, ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂಥದ್ದು. ವಯಸ್ಥಾಪಕ ಅಂದರೆ ಮುಪ್ಪನ್ನು ದೂರ ಮಾಡುವಂಥದ್ದು. ಮತ್ತು ಇದರಲ್ಲಿ ನಮಗೆ ದೇಹಕ್ಕೆ ಬೇಕಾದ ಹಲವಾರು ನ್ಯೂಟ್ರಿಯೆಂಟ್ಸ್ ಇವೆ. ತುಂಬ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್. ಹಾಗಾಗಿ ಇದು ಅದ್ಭುತವಾದಂಥ ಟಾನಿಕ್.
ನೇಗಿಲ ಮುಳ್ಳು. ನೇಗಿಲ ಮುಳ್ಳು ವಿಶೇಷವಾಗಿ ನಮ್ಮ ಯುರಿನರಿ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ಇವು ಮೂರರ ಕಾಂಬಿನೇಷನ್ ತುಂಬ ಅದ್ಭುತ. ಇದರ ವಿಶೇಷತೆ ಏನು? ಮೊದಲನೇದಾಗಿ ರಸಾಯನ ಅಂತಂದರೆ ರೋಗಗಳನ್ನು ತಡೆಗಟ್ಟೋದು ಮತ್ತು ನಮ್ಮ ಮುಪ್ಪನ್ನು ದೂರ ಮಾಡೋದು, ನಮ್ಮ ದೈಹಿಕ ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಅಂತ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೋದು. ಆದರೆ ಈ ರಸಾಯನ ಚೂರ್ಣಕ್ಕೆ ಇನ್ನೂ ಸ್ಪೆಷಲ್ ಒಂದು ಕ್ವಾಲಿಟಿ ಇದೆ. ಏನಂದರೆ ಇದು ರೋಗಿಗಳೂ ಕೂಡ ಸೇವನೆ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಈಗ ರಸಾಯನ ಅಂತಂದರೆ ರೋಗ ಬರದೇ ಇದ್ದಾಗೆ ನೋಡ್ಕೊಳ್ಳಿಕ್ಕೆ ಟಾನಿಕ್ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಚೂರ್ಣ ನಮಗಿರುವ ರೋಗವನ್ನು ಕೂಡ ಗುಣ ಮಾಡಿಕೊಂಡು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದು, ಮುಪ್ಪನ್ನು ದೂರ ಮಾಡುವಂಥದ್ದು. ಹಾಗಾಗಿ ಒಂದು ಸ್ಪೆಷಲ್. ಇನ್ನೊಂದೇನು ಅಂತಂದರೆ ಇದರಲ್ಲಿ ಅಮೃತ ಬಳ್ಳಿ ಉಷ್ಣ, ನೆಲ್ಲಿಕಾಯಿ ಮತ್ತು ನೇಗಿಲ ಮುಳ್ಳು ತಂಪು ಗುಣವನ್ನು ಹೊಂದಿರುವಂಥವು. ಆದರೆ ಇವುಗಳಿಂದ ಕೋಲ್ಡ್ ಆಗಲ್ಲ, ಇದು ಅಮೃತ ಬಳ್ಳಿಯಿಂದ ಸಿಕ್ಕಾಪಟ್ಟೆ ಉಷ್ಣ ಆಗಲ್ಲ. ಮತ್ತು ಇವು ಮೂರನ್ನು ಸೇರಿಸಿದಾಗಂತೂ ಇವು ಉಷ್ಣ ಗುಣ ಪ್ರಕೃತಿ ಇರುವಂಥವರು ಸೇವನೆ ಮಾಡ್ಬೋದು, ಶೀತ ಪ್ರಕೃತಿ ಇರುವಂಥವರು ಸೇವನೆ ಮಾಡ್ಬೋದು. ಹಾಗಾಗಿ ಎಲ್ಲರೂ ತೆಗೆದುಕೊಳ್ಬಾರ್ದಂಥದ್ದು. ಇನ್ನೂ ಸ್ಪೆಷಲ್ ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾದವರು ಕೂಡ ಇದನ್ನು ಸೇವನೆ ಮಾಡ್ಬೋದು. ಇದನ್ನು ಹೇಗೆ ತೆಗೆದುಕೊಳ್ಬೇಕು? ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ರಿಂದ 4 ಗ್ರಾಮ್ ಆಗುವಷ್ಟು, ಅಂದರೆ ಒಂದು ಅರ್ಧದಿಂದ 1 ಚಮಚ. ನಿಮ್ಮ ತೂಕ ಒಂದು 50-60 kg ಜಾಸ್ತಿ ಇದ್ದರೆ 1 ಚಮಚ, ಅದಕ್ಕಿಂತ ಕಡಿಮೆ ಇದ್ದರೆ ಅರ್ಧ ಚಮಚ. 10 ವರ್ಷದ ಒಳಗಿನ ಮಕ್ಕಳಾದರೆ 1/4 ಚಮಚವನ್ನು ಹಾಕಿದರೆ ಸಾಕು. ಈ ಚೂರ್ಣವನ್ನು ತೆಗೆದುಕೊಂಡು ಇದಕ್ಕೆ ಸರ್ಪಿರ್ ಮಧುಭಾಗ ಮಿಶ್ರಂ ಅಂತ ಹೇಳಿದ್ದಾರೆ. ಅಂದರೆ ತುಪ್ಪ ಮತ್ತು ಜೇನುತುಪ್ಪವನ್ನು ಸೇರಿಸಿಕೊಂಡು ಸೇವನೆ ಮಾಡಬೇಕು ಅಂತ. ತುಪ್ಪ ಜೇನುತುಪ್ಪ ಸೇರಿದರೆ ವಿರುದ್ಧ ಆಹಾರ ಆಗಲ್ವಾ ಅಂತ ನೀವು ಕೇಳಬಹುದು. ಆಗತ್ತೆ, ಸಮ ಪ್ರಮಾಣದಲ್ಲಿ ಸೇರಿಸಿದರೆ ಮಾತ್ರ. ಬೇಸಿಗೆಗಾಲ ಅಥವಾ ಉಷ್ಣ ಪ್ರಕೃತಿ ಇರುವಂಥವರು, ಬಹಳ ಬೇಗ ಹೀಟ್ ಆಗುವಂಥವರು ತುಪ್ಪವನ್ನು ಅರ್ಧ ಚಮಚ, ಕಾಲು ಚಮಚ ಜೇನುತುಪ್ಪವನ್ನು ಹಾಕ್ಕೊಂಡು ಮಿಶ್ರಣ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಯಾರಿಗೆ ತಂಪಾಗುತ್ತೆ, ಮಳೆಗಾಲ, ಅಂಥ ಸಂದರ್ಭದಲ್ಲಿ ಜೇನುತುಪ್ಪದ ಅರ್ಧದಷ್ಟು ತುಪ್ಪ, ಅಂದರೆ ಒಂದು ಅರ್ಧ ಚಮಚ ಅಥವಾ 1 ಚಮಚ ಜೇನುತುಪ್ಪ ಹಾಕಿದರೆ ಅರ್ಧ ಚಮಚ ತುಪ್ಪ. ಉಷ್ಣ ಆಗುವಂಥವರು ತುಪ್ಪದ ಅರ್ಧ ಜೇನುತುಪ್ಪ, ಶೀತ ಆಗುವಂಥವರು ಜೇನುತುಪ್ಪದ ಅರ್ಧ ತುಪ್ಪ ಮಿಶ್ರಣ ಮಾಡಿಕೊಂಡು ಇದನ್ನು ಸೇವನೆ ಮಾಡಬಹುದು. ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು? ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಸಾಯನ ಕಾಲದಲ್ಲಿ, ಅಂದರೆ ಸುಮಾರು ಒಂದು 6 ಗಂಟೆಯಿಂದ 6:30 ಆ ಸಮಯದಲ್ಲಿ ಸೇವನೆ ಮಾಡೋದು ಒಳ್ಳೆಯದು. ಇದನ್ನು ತೆಗೆದುಕೊಂಡು ಇದು ಜೀರ್ಣ ಆದ ನಂತರ, ಅಂದರೆ 1-2 ಗಂಟೆ ಬಿಟ್ಟು ನಾವು 2 ಗಂಟೆಯೋ ಅಥವಾ 3 ಗಂಟೆಯೋ ಬಿಟ್ಟು ನಾವು ನಮ್ಮ ಬ್ರೇಕ್ಫಾಸ್ಟ್ ಮಾಡಬಹುದು. ಈಗ ಬಹಳಷ್ಟು ಜನರಿಗೆ ಪ್ರಶ್ನೆ ಬರಬಹುದು, ಡಯಾಬಿಟಿಸ್ ಇರುವವರು ಜೇನುತುಪ್ಪ ಹಾಕಿಕೊಂಡು ಸೇವನೆ ಮಾಡಬಹುದಾ ಅಂತ. ಅದೆಲ್ಲೋ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿದರೆ ಶುಗರ್ ಲೆವೆಲ್ ಏನು ತುಂಬ ಜಾಸ್ತಿ ಆಗೋದಿಲ್ಲ. ಆದರೂ ನಿಮಗೆ ಭಯ ಇದೆ ಅಥವಾ ಶುಗರ್ ಲೆವೆಲ್ ಜಾಸ್ತಿ ಆಯಿತು ಅಂತಾದರೆ ಬಿಸಿನೀರಿಗೆ ಹಾಕ್ಕೊಂಡು ಸೇವನೆ ಮಾಡೋದು ಒಳ್ಳೆಯದು. ಎಷ್ಟು ದಿನಗಳ ಕಾಲ ಸೇವನೆ ಮಾಡಬೇಕು? ಕನಿಷ್ಠ 1.5 ತಿಂಗಳುಗಳ ಕಾಲ ಸೇವನೆ ಮಾಡಬೇಕು, ಒಂದಿಷ್ಟು ರಿಸಲ್ಟ್ ಬೇಕು ಅಂತಾದರೆ. ಆಮೇಲೆ 3 ತಿಂಗಳವರೆಗೆ ಸೇವನೆ ಮಾಡಬಹುದು, ಇನ್ನೂ ಜಾಸ್ತಿ ಕೂಡ ಸೇವನೆ ಮಾಡಬಹುದು. ತುಂಬ ದಿನಗಳ ಕಾಲ ಸೇವನೆ ಮಾಡೋದಿದ್ದರೆ ಒಂದು ಸಾರಿ ನಿಮ್ಮ ಆಯುರ್ವೇದ ಡಾಕ್ಟರ್ ಹತ್ರ ಕೇಳಿಕೊಂಡು ಸೇವನೆ ಮಾಡೋದು ಒಳ್ಳೆಯದು. ಯಾಕೆ ತುಂಬ ದಿನಗಳ ಕಾಲ ಸೇವನೆ ಮಾಡಬಹುದು ಅಂತಂದರೆ, ಇದರಲ್ಲಿ ಇರುವಂಥವೆಲ್ಲ ಸೇಫ್ ಡ್ರಗ್ಸ್ ಮತ್ತು ಇವೆಲ್ಲ ರಸಾಯನ ದ್ರವ್ಯಗಳು. ಹಾಗಾಗಿ ಇವು ರೋಗವನ್ನು ತಡೆಗಟ್ಟಲಿಕ್ಕೆ ಇರುವಂಥವೇ ಹೊರತು ಇವು ಯಾವುದೋ ಒಂದು ಡಿಸೀಸಿಗೆ ನಾವು ಕೊಟ್ಟೆ ಆ ರೋಗ ಗುಣ ಆಯಿತು, ಅಲ್ಲಿ ನಂತರ ಬಿಟ್ಟುಬಿಟ್ರೆ ಒಳ್ಳೆಯದು, ಬಿಡದೇ ಇದ್ದರೆ ಸಮಸ್ಯೆ ಆಗುತ್ತೆ, ಆ ಥರದ ಡ್ರಗ್ಸ್ ಅಲ್ಲ. ಮತ್ತು ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ಹೇಳಬೇಕು. ಏನಂದರೆ, ನಾನು ಆಗೆಲ್ಲ ರೋಗಗಳ ಬಗ್ಗೆ ಹೇಳಿದ್ನಲ್ಲ, ಕಿಡ್ನಿ ಡಿಸೀಸ್, ಹಾರ್ಟ್ ಡಿಸೀಸ್, ಬ್ರೈನ್ ಡಿಸೀಸ್ ಅಂತ, ಆ ರೋಗಗಳನ್ನು ತಡೆಗಟ್ಟುವ ಶಕ್ತಿ ಇದಕ್ಕಿದೆಯೇ ಹೊರತು ಏನು ಕಿಡ್ನಿ ಫೇಲ್ಯೂರ್ ಆಗಿದೆ ಅಂಥ ಸಂದರ್ಭದಲ್ಲಿ ಇದನ್ನು ತೆಗೆದುಕೊಂಡು ನಾನು ಗುಣ ಮಾಡ್ಕೊಳ್ತೇನೆ ಅಂತಂದರೆ ಆಗೋದಿಲ್ಲ. ತೆಗೆದುಕೊಳ್ಬಾರ್ದು ಅಂತಲ್ಲ, ಆಗ ತೆಗೆದುಕೊಳ್ಳೋದಿದ್ದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ರೋಗದಲ್ಲಿ ನೀವು ತಗೊಳ್ತೀರಿ ಅಂತಾದರೆ ಆಗ ನಿಮ್ಮ ಡಾಕ್ಟರ್ ಸಲಹೆ ಪಡ್ಕೊಂಡೇ ತೆಗೆದುಕೊಳ್ಳಿ. ಹಾಗೆ ಸುಮ್ಮನೆ ಅದನ್ನು ತಗೊಂಡು ನಾನು ರೋಗವನ್ನು ಗುಣ ಮಾಡ್ಕೊಳ್ತೇನೆ ಅನ್ನೋ ಭಾವನೆ ಬೇಡ. ಮುಂದಿನ ವಿಡಿಯೋದಲ್ಲಿ ಇಂಥದೇ ಒಂದು ವಿಶೇಷ ಜೊತೆಗೆ ಸಿಗ್ತೇನೆ. ಸಿಗೋಣ. ಧನ್ಯವಾದ.